ಆತ್ಮರು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವ ಬಿತ್ತಿ ಲಿಂಗ ಎಂಬ ಎಲಿಯಾಯಿತಯ್ಯ. ಹೌದಪ್ಪ ಹೌದು. ಆಚಾರ ಎಂಬ ಹೂವಾಯಿತು, ವಿಚಾರ ಎಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ಹೌದಪ್ಪ ಹೌದು. ಆ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೆಕ್ಕೆಂದು ಎತ್ತಿಕೊಂಡ. ಹೌದು. ಇಲ್ಲಿ ಏನು ವಿಷಯ ನಡೆದೈತಿ, ವಿಷಯ ಮ್ಯಾಗ ಆಧಾರವಾಗಿ ಮಾತಾಡದೈತಿ. ಇಲ್ಲಿ ಹೌದು. ಅದ್ರ ಜೊತೆಯಲ್ಲಿ ಸ್ವಲ್ಪ ನಚ್ಚರಿಕೆ ಮಾಡ್ಕೋತ ಹೋಗುದೈತಿ ಅಂತ ಮುತ್ತಪ್ಪ ನಾನು ಕೂಡ ಇಲ್ಲಿ ಹೇಳ. ಹೌದು. ಸ್ವಲ್ಪ ಏನಾಗಿತ್ತಂದ್ರ ನಿಮ್ಮಂತವ್ರು 4 ಮಂದಿ ಕೂಡಿ ಮುತ್ತಪ್ಪನ ಹೆಣ್ಣು ನೋಡಕ್ ಹೋಗವ್ರು. ಹೌದು. ದಿವಸ ಒಂದು ತಾಳಾಯ್ತು, ತುಂಗಳಾಯ್ತು, ಸಾವಳಿಗಾಯ್ತು, ಕೆಲಸಂಗಾಯ್ತು, ಕನಾಳ ಆಯ್ತು, ಕಕ್ಮರಿ ಆಯ್ತು, ಕೊಟ್ಟಲಿಗಾಯ್ತು. ಹೌದು. ಕೊಂಡ ಲಕ್ಷ್ಮೀದೇವಿ ಕಮಿಟಿ ಹಿರಿಯರದಾರಲ್ಲ ಅಂತವ್ರಿಗಂದ್ರು ನಾ ಎಲ್ಲಿ ಹೋದ್ರು ನನಗೆ ಗಟ್ಟಿ ಆಗವಲ್ಲು. ಹೌದು. ಇನ್ನು ಹಿರಿಯರ ನಿಮ್ದು ಕಾಲಗುಣ ಚಲೋತಿ, ನಿಮ್ಮ ಬಾಯಿ ಚಲೋತಿ, ನೀವು ಒಂದು ಹೆಣ್ಣು ತೆಗಿರಿ ಅಲ್ಲಿ ಹೋಗುನು ತಂದ್ರ. ಹೌದಪ್ಪ ಹೌದು. ಅವ್ರು ಹಿರಿಯರಂದ್ರು ನಾ ನಿನಗೆ ಹೆಣ್ಣು ತೆಗೆದು ಲಗ್ನ ಮಾಡು ನನಗ್ ಹೈತ. ಹೌದು. ಖರೆ ನೀವು ವಾದಲಿ ಪಾವನ್ಯಾರ ಮನ್ಯಾಗ ಆಟ ಮಾತಾಡಬೇಡ ಅಂದ್ರು. ಹೊಟ್ಟೆ ನನಗತ್ತೆ. ಹೌದು. ಅವಾಗ ಆಯ್ತಂದ ಕಾರ್ ಗಾಡಿ ತಗೊಂಡು ಪೂಜಾರಿ ಮುದುಕನ ಕಾರ್ ಗಾಡಿ ತಗೊಂಡು ಹೋಯ್ತು ಮ್ಯಾಲ ನಂದಗಾವ್. ಹೌದು. ಹೆಣ್ಣು ನೋಡ್ಲಿಕ್ಕೆ ಹೆಣ್ಣು ನೋಡಾಕ ಹೋಗುದ್ರಾಗ ಪಾವನ್ಯಾರು ಬಹಳ ಸಂಸ್ಕಾರವಂತರಿದ್ರು. ಹೌದಪ್ಪ. ಬರ್ರಿ ಬೀಗ್ರ ನಮಸ್ಕಾರಿ, ಆರಾಮನ್ರಿ, ನಿಮ್ ಕಡೆ ಮಳಿ ಬೆಳಿ ಹೆಂಗ್ರಿ ಅಂತ ಕೇಳಿದ್ರು. ಮಳಿ ಚಲೋ ಆಗೈತ್ರಿ, ಬೆಳಿ ಇನ್ನೂ ಬಿತ್ತನ ಮಾಡಿಲ್ರಿ ಅಂದ್ರು. ಅಟೋಟಿಗೆ ಮುತ್ತಪ್ಪನ ಚಾ ಮಾಡಿದ್ರು, ಚಾ ಕುಡಿದ್ರಾಗ ನಾಷ್ಟಾ ಮಾಡಿದ್ರು. ಹುಡುಗಿನ ತಂದು ಕುರ್ಚಿ ಮ್ಯಾಗ ಕುಣಿಸಿದ್ರು. ಇವ್ರು ಹೋಗಿ ಇದ್ರಿ ಕೂತ್ರು. ಅವಾಗ ಹಿರಿಯರ ಏನ್ ಕೆಲಸಂಗದಿಂದ 4 ಮಂದಿ ಹುಡುಗರು ಒಬ್ಬ ಹಿರಿಯರ್ ಹೋಗಿದ್ರಲ್ಲ, ಆ ಹುಡುಗಿನ ಹಿರಿಯ ಮಾತಾಡ್ಸಕತ್ತಿದ. ಹೌದಪ್ಪ ಹೌದು. ಏನಂತ ಕೇಳಿದಪ್ಪ? ತಂಗಿ, ನಿಮ್ಮ ಮನೆ ದೇವ್ರ ಯಾವ್ದು ಬಾ ಎತ್ತು ಕೇಳಿದ್ರು. ಹೌದು. ನಮ್ಮ ಮನೆ ದೇವ್ರ ಮಾಳಿಂಗರಾಯ ಅಂತ ಹೇಳಿದ್ರು. ಹೌದು. ತಂಗಿ, ನೀವು ಎಷ್ಟು ಮಂದಿ ಅಣ್ಣತಮ್ಮರು ಅಂದಾಗ ನಮಗ 4 ಮಂದಿ ಅಣ್ಣತಮ್ಮರು, ಎಷ್ಟು ಮಂದಿ ತಂಗಿಗಳನ್ನ 2 ತಂಗಿಗಳು ಅಂತ ಹೇಳಿದ್ರು. ಹೌದು. ಅವಾಗ ಹಿರಿಯ ಮನುಷ್ಯ ಅಂದ, ತಂಗಿ ನಿನ್ನ ಸಾಲಿ ಎಟ್ಟಾಗೈತಿ ಬಾ ಎತ್ತು ಕೇಳಿದ್ರು. ಹೌದಪ್ಪ ಹೌದಾ. ಅವಾಗ ಆ ಮಗಳು ಹೇಳ್ತಾಳ, ನಂದು SSLC ಆಗೈತಿ ಅಂತ ಹೇಳಿ ಆ ಹುಡುಗಿ ಎತ್ತೈತಿ. ಇವ್ ಸುಮ್ಕೊಂಡ್ರಲ್ಲ ಅಂತ ಆಗೋ ಹುಡುಗ ಏನಂದತ್ರಿ? SSLC ಯಾಕೆ ಮಾಡ್ರಿ, ಮ್ಯಾಟ್ರಿಕ್ ಮಾಡ್ಬಾರ್ದ ನಂದತ್. ಹೆಂಗ ಹೆಣ್ಣು ಗಟ್ಟಾಕೋರಿ ಚೇರ್ಮನ್ರ? SSLC ಅಂದ್ರ ಅದೇ, ಮ್ಯಾಟ್ರಿಕ್ ಅಂದ್ರು ಅದೇ. ಎಷ್ಟು ಶಾಣೆ ಇದ್ದಾನೆ ಹೆಣ್ಣರ ಕುಡುದ್ರಿ ಹಂಗೆ ಇವಂಗ. ಆಯ್ತು ಹುಡುಗಿ ಕುಡಿದಲ್ಲಿ ಮ್ಯಾಗಿಂದ ಎದ್ದು ಒಳಗೆ ಹೋಗಿಬಿಟ್ಲ. ನೋಡ್ರಿ ಈಡು ಶಾಣ್ಯಾರ್ರಿ ನಮ್ಮಂತವು ಹಿರಿಯರ. ಮದುವೆಕ ನೋಡಾಕ ಹೋಗುದು ಪದ್ಧತಿ ಐತಿ. ಅದ ಹಿರಿತಾನ ಮಾಡುದ್ರಾಗು ಪದ್ಧತಿ ಐತಿ. ಏನ್ ಮುತ್ತಪ್ಪನ ಹಿರಿತಾನ ಮಾಡುದ್ರಾಗು ಪದ್ಧತಿ ಐತಿ. ಅದು ಹೆಂಗ? 2 ಅಣ್ಣತಮ್ಮರು ಇದ್ರು ಮುತ್ತಪ್ಪನ. ದೊಡ್ಡ ಅಣ್ಣನ ಮದುವೆ ಆಯ್ತು. 4 ವರ್ಷ ಮದುವೆ ಮುಂಚೆ ಆಗಿತ್ತು. ಅವನ ಹೆಂಡತಿ ಬಂದಳು. ಅಣ್ಣ ಊರಾಗ ಕಾರವಾರ ಮಾಡವ. ಹೌದಪ್ಪ. ಒಳ್ಳೇದಕ್ಕೂ ಹೋಗಾವ, ದುಃಖ ಇದ್ದದಕ್ಕೂ ಹೋಗಾವ, ಅದಕ್ಕೆ ಸ್ಟೇಷನ್ಗೂ ಕರೆಯವ್ರ ಎಲ್ಲಾ ಕಡೆ ಹಿರಿಯ ಮನುಷ್ಯ ಅನಿಸ್ಕೊಂಡಿದ ಅಣ್ಣ. ಮುಂದೆ ಒಂದು 4 ವರ್ಷದ ಬಿಟ್ಟು ತಮ್ಮನ ಮದುವೆ ಮಾಡಿದ್ರು. ಹೌದಪ್ಪ. ತಮ್ಮನ ಹೆಂಡತಿ ಹೊಸದಾಗಿ ಬಂದಳು. ಹೌದು. ಬಂದು 1 ವಾರದಾಗ ಏನು ಮಾಡ್ಯಾರ ಕೇಳಿದ್ರು ಮುತ್ತಪ್ಪನ, ನಿಮ್ಮ ಅಣ್ಣ ದಿವಸ ಊರಾಗ ನ್ಯಾಯ ಏರಿಯಕ್ ಹೋಗಾನ, ಯಾರ ತೀರ್ಕೊಂಡ್ರು ಹೋಗಾನ, ಒಳ್ಳೇದಕ್ ಹೋಗಾನ, ಸುಖಕ್ ಹೋಗಾನ, ದುಃಖಕ್ ಹೋಗಾನ. ನಾಳೆ ನಾವು ಸತ್ಯವಂದ್ರ ನಮಗ್ಯಾರ ಬರ್ಬೇಕು. ಹೌದು. ಅದಕ್ಕೆ ನೀನು ಹೋಗುದು ಸ್ವಲ್ಪ ರಾಟಿ ಮಾಡಕ, ಕಾರವಾರ ಕಲ್ಕೊ ಅಂತ ಹೇಳಿ ಹೆಂಡತಿ ಗಂಡಿಗೆ ಹೇಳಿದ್ರು. ಇವ ಚಾಲು ಮಾಡಿದ ಸಣ್ಣವ್ರೆ. ಸಣ್ಣ ಒಂದ ಅಣ್ಣ ನಾಳೆ ಹಿಡ್ಕೊಂಡು ನನಗೂ ಸ್ವಲ್ಪ ಕಾರವಾರ ಕಲಸಂದ. ಹೌದು. ಕಾರವಾರ ಮಾಡೋದು ಕಲಸು. ಕಾರವಾರ ಮಾಡೋದು ಕಲಸು, ನೀವು ಹೊಲದಾಗ ನೀರ್ ಹಾಸು, ನಾ ಕಾರವಾರ ಮಾಡ್ತರು. 1 ದಿವ್ಸ ಕರ್ಕೊಂಡು ಊರಾಗ ಅಡ್ಡಾಡಿ ಸ್ವಲ್ಪ ನನ್ನ ಕಾರವಾರ ಮಾಡೋದು ಕಲಸಂದ. ಹೌದು. ಊರಾಗ ಒಬ್ರು ಹಿರಿಯರ್ ತೀರ್ಕೊಂಡಿದ್ರು. ಹೌದಪ್ಪ. ಅವ್ರನ್ನ ಮಾತಾಡ್ಸಾಕ ಅಣ್ಣ ಕರ್ಕೊಂಡು ಹೋದ. 3ನೇ ದಿವ್ಸಕ್ಕ ಮನ್ಯಾಗ ಮಗ ಒಬ್ಬನೇ, ಅಷ್ಟ ಐಶ್ವರ್ಯ ಶ್ರೀಮಂತಿಕೆ ರೊಕ್ಕದು ಹೊಗೆ ಹಾಕ್ತಿತ್ತು ಮನ್ಯಾಗ. ಬಡ್ಕೊಂಡು ಹಳ್ಳಿ ಕಟ್ಟಿದ. ಹೇಳ್ತಾನ ಅಣ್ಣ, ಏನ್ ಹೇಳಿದಪ್ಪ ಹಿರಿಯ ಮನುಷ್ಯ? ಹುಟ್ಟಿದೊಮ್ಮೆ ಸಾಯ್ತೈತಿ, ಕಟ್ಟಿದೊಮ್ಮೆ ಬೀಳ್ತೈತಿ, ಕೂಡಿದೊಮ್ಮೆ ಅಗಲತೈತಿ, ಮಾಡಿದೊಮ್ಮೆ ಹಳಸ್ತೈತಿ,
ತಮ್ಮ ಯಾವುದು ಶಾಶ್ವತ ಅಲ್ಲ. 1000 ವರ್ಷ ಆದ್ರೂ ಸಾವು ತಪ್ಪಿಲ್ಲ, 100 ವರ್ಷ ಆದ್ರೂ ಸಾವು ತಪ್ಪಿಲ್ಲ. ಅದಕ್ಕೆ ನಿಮ್ಮ ಅಪ್ಪ ಅಲ್ಲ, ಅವ್ ನಮಗೂ ಅಪ್ಪಿದ್ದಂಗ. ತಮ್ಮ ಇನ್ನು ಎದ್ದ ಬಾಳೆ ಕತ್ತುವ ಅಂತ ಹೇಳಿದ. ಶಾಂತವನ ಹೇಳಿ ಬಂದ. ಅವಾಗ ತಮ್ಮನು ಇದ್ದೆ. ಅದನ್ನೆಲ್ಲ ಕೇಳಿದತ್ರಿ ತಮ್ಮ ಇವಂದ ಇದ್ಯಾನ್ ದೊಡ್ಡ ಬಿರಿ ಅಂದ ಮಾತಾಡ್ಸಕ್ ಹೋಗುದಿತ್ತು. ಇದ ಹೇಳುದು ನಂದವ. ಇಷ್ಟೇ ಅಂದವ. ಮುಂದ ಒಂದು ವಾರ ಆಗುದ್ರಾಗ ಆ ಏನ್ ತಮ್ಮಿದ್ದ ತಮ್ಮನ ದೋಸ್ತನ ಹ್ಯಾಂತಿ ತಿಳ್ಕೊಂಡಳು. ಹೌದು ಇವಂದ ನಾ ಹೊಕ್ಕನಂದಿವ. ಹೌದು ಹೋದ. ಹೋಗುದ್ರಾಗ ಮನಿ ನಡ್ಸುವಂತ ಹೇಳ್ತಿ ತಿರ್ಕೊಂಡಾಳ. ಹೌದಪ್ಪ, ದುಃಖದಾಗ ಅವರ ಮನೆ ಮಂದಿ ಅಲ್ಲ. ಅವಾಗ ಏನು ಮೈನಾಗ ಕತ್ತರಿಸಿ ಮುಗುಲು ಬಿದ್ದಂಗ ಆಗೈತಿ, ಜೀವ ಹಾರಿ ಹೋದಂಗ ಆಗೈತಿ. ಅದ ಕಣ್ಣೀರು ಕೋಡಿ ಹರ್ಸಕತ್ತಾನೆ, ಎದಿ ಬಡ್ಕೊಲಕತ್ತಾನ. ಅಳ್ಳಕತ್ತಿದಪ್ಪ ಇವ್ ನೋಡಿ. ಇವ್ ಮಾತಾಡ್ಸಕ್ ಹೋಗಿ ಏನ್ ಅನ್ಬೇಕು ಮುತ್ತಪ್ಪನ? ಏನಂದಪ್ಪ ಅವ್ನ್ ಕರೆದು ಕುಣಿಸತಾನ. ಆಕೆ ಸತ್ತಕ್ಕೆ ನಿನ್ ಹ್ಯಾಂತಿ ಅಲ್ವ, ಆಕೆ ನನಗೂ ಹ್ಯಾಂತಿದ್ದಾಗ ದುಃಖ ಮಾಡಬೇಡ ಅಂದತ್ತ ಅವ್ನು. ಅವ್ರು ಏನು ಮಾತಾಡ್ಸಕ್ ಬಂದ್ರು ಸುತ್ತ ಕಡೆ ಕೂತವ್ರು ಕಲ್ಲಿ ಹೇಳಿದ್ರು ಹೆಂಗಕ್ಕದ ಹಿಂಟಾನ ಮಾಡಲಿ ಪರಕದ್ರಿ ಕೇರ್ಬಂಡ್ರ. ಹೌದು ಅಲ್ರಿ, ವಯಸ್ಸು ತಕ್ಕಂಗ್ ಮಾತ್ ಅಲ್ರಿ. ನಿಮ್ಮ ಅಪ್ಪ ಅಲ್ಲ ನಮ್ಮ ಅಪ್ಪ ಅಂದ ನೀವ. ಅದನ್ನ ಹೋಗಿ ಇವ ಪಕ್ಕ ತಿಳಿಯಾಗಿ ಹಿಡ್ದ ನೀವ. ಇದನ್ನೇ ಅಲ್ಲಿ ಹೇಳ ಎಷ್ಟು ಶಾನೆ ಇರ್ಬೇಕು. ಹಂಗಾಗ್ಬಾರ್ದಂತ ವಿಷಯ. ಹಿಂಗಾದ್ರ ಕಾರವಾರ ಆಕೈತಿ. ಬಯಸದ ಬಂದ ಭಾಗ್ಯ ಯಾವುದು? ಹೌದಪ್ಪ, ಬಯಸಲಾರದೆ ಬಂದದ್ದು ಯಾವುದು? ಭಕ್ತ ಮಾರ್ಕಂಡ್ಯ. ಏನು ಮಾಡಿದ್ದ? ಮೃಕಂಡ ಮುನಿ ಮತ್ತು ಮರದ್ವತಿ ಮಗನೇ ಭಕ್ತ ಮಾರ್ಕಂಡ್ಯ. ಅಲ್ಲೇ ಅವಾಗ ಭಕ್ತ ಮಾರ್ಕಂಡನ ಅಪ್ಪಗ ಮೃಕುಂಡ ಮುನಿ ಮತ್ತು ಮರದ್ವತಿಗೆ ಸಾಕ್ಷಾತ್ ಭಗವಂತ ಕೇಳ್ತಾನ. ಪರಮಾತ್ಮ ಏನ್ ಕೇಳಿದಪ್ಪ? ನಿಮಗ ಏನು 100 ವರ್ಷದ ಮಗ ಬೇಕು? ಮಕ್ಕಳಿದ್ದಿದ್ದಿಲ್ಲ ಇವಾಗ. ಏನು 14 ವರ್ಷದ ಮಗ ಬೇಕು ಅಂತ ತಿಳ್ಕೊಂಡು ಮರದ್ವತಿಗೆ ಕೇಳ್ತಾನ ಭಗವಂತ. ಹೌದ, ಏನ್ ಹೇಳಿದ್ರಪ್ಪ ಇವರು? ಯಪ್ಪ, 3 ಲೋಕದಲ್ಲಿ ಮುಕ್ಕನಿ ಶಿವರಾಯ ಪಂಚಮುಖದ ಪರಮಾತ್ಮ ನೀನು ನನಗ 100 ವರ್ಷದ ಮಗನು ಕುಡಿಬೇಡ, ಹುಚ್ಚ ಮಗನು ಕುಡಿಬೇಡ. ನನಗೆ 14 ವರ್ಷದ ಮಗ ಇರ್ಲಿ, ಹೆಚ್ಚಿನ ಪದವಿ ಕೂಡ ಅಂತೇಳಿ 14 ವರ್ಷದ ಮಗನ ಬೇಡಿದಳು. ಹೌದಪ್ಪ, 100 ವರ್ಷದ ಮಗ ಹೆಂಗಿತ್ತು? 100 ವರ್ಷದ ಮಗ ಅಂದ್ರ ಹುಚ್ಚೈತಿ, 14 ವರ್ಷದ ಮಗ ಬೇಕಂದ್ರ ಶಾನೆ ಆಯ್ತು. ಯಾವ್ದು ಬೇಕಂತ ಕೇಳಿದಂತ ಪರಮಾತ್ಮ. ಅವಾಗ ಹೇಳ್ತಾಳ ಮರದ್ವತಿ, ನನಗೆ 14 ವರ್ಷದ ಮಗನೇ ಇರ್ಲಿ ಅಂದಳು. ಅವ್ರು ಹುಚ್ಚು ತಗೊಂಡು ಅದನ್ನೇನು ಮಾಡೋದು? ಅದಕ್ಕೆ 14 ವರ್ಷದ ಮಗ ಮುಂದ ಭಕ್ತ ಮಾರ್ಕಂಡ್ಯ ಇವ್ರ ಭಕ್ತಿಗೆ ಒಲುತ್ತು ಮುಂದ ಮಗ ಹುಟ್ಟಿ ಬಂದ. 14 ವರ್ಷಕ್ಕೆ ಸಾವಿತ್ತವಾಗ. 14 ವರ್ಷಕ್ಕೆ ಸಾವಿತ್ತು. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು, 5 ವರ್ಷಕ್ಕೆ ಹೆಂಗ ಸಾಲಿಗೆ ಹಚ್ತಾರಲ್ಲ ಹಂಗ ಗುರುಕುಲಕ್ಕೆ ಭಕ್ತ ಮಾರ್ಕಂಡ್ಯನ ಗುರುಕುಲಕ್ಕೆ ಹಾಕಿದ್ರು. ಹೌದಪ್ಪ, ಹೌದು. 1ನೇತೆ ಕಲ್ತ, 2ನೇತೆ ಕಲ್ತ, 5-6 ವರ್ಷ ಹೋಯ್ತು, 8 ವರ್ಷ ಹೋಯ್ತು, 9, 10, 13 ವರ್ಷ ಹೋಯ್ತು, 14 ವರ್ಷ ಮುಗಿಲಿಕ್ಕೆ ಬಂದು. ಹೌದಪ್ಪ, ಒಟ್ಟೆ 2 ತಿಂಗಳು 14 ವರ್ಷಕ್ಕೆ 1 ದಿವಸ ಕಮ್ಮಿತ್ತು. ಮಧ್ಯಾಹ್ನದಾಗ ಮಗ ಸಾಲಿ ಬಿಟ್ಟು ಮನೆಗೆ ಬಂದ. ದಿವಸ ಪ್ರಯತ್ತಿ 5 ಗಂಟೆಗೆ ಬರೋ ಮಗ ಎಷ್ಟಕ್ಕೆ ಬಂದ? ಮಧ್ಯಾಹ್ನಕ್ಕೆ ಊಟಕ್ಕೆ ಬಂದ. ಹೌದಪ್ಪ, ಬರುದ್ರಾಗ ಮುರ್ಕುಂಡ ಮುನಿ ಒಂದು ಮೂಲ್ಯಾಗ ಕೂತು ದುಃಖ ಮಾಡ್ತಾನ, ಮರದ್ವತಿ ಒಂದು ಮೂಲ್ಯಾಗ ಕೂತು ದುಃಖ ಮಾಡ್ತಾನ. ನನ್ನ ಮಗನ ಸಾವಾಗೋದ. ಯಾಕಂದ್ರ ಮುಗುಲ್ ಹರಿದ ಮೈನಾಗ ಬಿದ್ದಂಗ ಆಯ್ತು ಮುತ್ತಪ್ಪನ. ಹೌದಪ್ಪ, ಜೀವ ಹಾರಿ ಹೋದಂಗ ಆಗಕತ್ತೈತಿ. ಕಣ್ಣೀರು ಕೋಡಿ ಹರ್ಸತ್ತಾರ. ಮಗ ಬಂದತ್ತಾನ. ಯವ ಯಾಕಲ್ಲಕತ್ತೀವ ಮೂಲ್ಯಾಗ ಕೂತ? ಮತ್ತಷ್ಟು ದುಃಖ ಆಯ್ತಂತ ತಾಯಿ ತಂದೆಗೆ. ನಮ್ಮ ಅಪ್ಪ ನಿನಗೆ ಏನಾರ ಅಂದಾನ ತಿಳ್ಕೊಂಡು ಅವನು ಕೇಳ್ತಾನೆ. ಹೌದು ಹೌದು, ಮೂಲ್ಯಾಗ ಕೂತ ಅಪ್ಪಲಾತ್ಯಾನ. ಹೌದು ಯಪ್ಪ, ನಿನಗೆ ಏನಾಗೈತಿ? ಯಾಕೆ ಹೇಳ್ತೀರಿ ಹೇಳ್ರಿ ನನಗೆ ಹೇಳ್ರಿ, ಅದನ್ನ ಬಯಸ್ತಂದ. ಅಪ್ಪಗ ದುಃಖ ತಡಿವಲ್ದು, ನನಗೆ ಹೇಳಕ್ ಗೊತ್ತಿಲ್ಲ, ನಿಮ್ಮ ಅವ್ಗ ಹೋಗಿ ಕೇಳಂದ. ಹೌದಪ್ಪ, ಹೌದು. ಅವನು ತಡಿಮ್ಯಾಗ ಬಂದ ಕಣ್ಣೀರು ವರ್ಷಿ ಅವ್ಗ ಹೇಳ್ತಾನೆ. ಯವ ಏನಂದ? ನಿನಗೆ ಬಂದಿರ್ತಕ್ಕಂಥ ಸಂಕಟ ಹೇಳು. ಹೌದು ಹೌದು, ಪ್ರಾಣ ಪಣಕ್ಕಿಟ್ಟು ಅದನ್ನ ನನ್ನ ವಶ ಮಾಡ್ತಿಕೊಂಡು ಅವ್ಗ ಹೇಳ್ತಾನ. ಆಗ ಕಣ್ಣೀರು ವರ್ಷಗಳು ಹೇಳ್ತಾಯಪ್ಪ. ಏನ್ ಹೇಳಿಲ್ಲಪ್ಪ ತಾಯಿ? ಇನ್ನು ಒಟ್ಟ 24 ತಾಸು ಟೈಮ್ ಐತಿ. ಹೌದೌದು, ನಿನ್ನ ಸಾವು ಹೋಗತಿ. ಆ ಸಾವಿಗಾಗಿ ನಾ ಏನ್ ಮಾಡಕತ್ತೀನಿ? ಕಣ್ಣೀರು ಕೂಡಿ ಹರ್ಸಕತ್ತೀನಿ. ಹೌದು. ಯಾರು ಹೇಳೋದನ್ನ ಕೇಳಿದಂತ? ಇದನ್ನ ಯಾರು ಹೇಳಿ ಕೇಳಿದಾಗ ಆ ಪರಮಾತ್ಮನಲ್ಲಿ ಶರಗೊಡಿ ಬೇಡ್ಕೊಂಡು ನಾ ಬಯಸ್ಕೊಂಡು ಬಂದೀನಿ. 8 ವರ್ಷಕ್ಕೆ ಸಾವೈತಿ. ನೋಡ್ರಿ, ಅವ ಬಯಸಿದ ಎಷ್ಟು? 14 ವರ್ಷ. 14 ವರ್ಷ ಅವಿಷ್ಯ ತಾಳದ ಭಕ್ತ ಮಾರ್ಕಂಡ್ಯ. ಬಯಸಲಾರದ ಬಂದ ಭಾಗ್ಯ ಯಾವುದು? ನೀ ಹೇಳ್ತಂಗಿದನ. ಹೌದಪ್ಪ, ಹೌದಾ? ತಿಳ್ಕೊರಿ ಎಲ್ಲಾರು. ಅಂದಾಗ ಅಪ್ಪನ ಗಪ್ ಮಾಡ್ದಂಗ ನೀ. ಬಯಸಿದ್ದು ಯಾರು? ಮಾರ್ಕಂಡ ಮಹಾಮುನಿಗಳು.
ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನೊಳಗ ಸಿಂಧೂರು ಗ್ರಾಮದಾಗ ಹುಟ್ಟಿ ಬಂದ ತಂದಿ ಸಾಬು ತಾಯಿ ನರಸವನ ಒಡಲೊಳಗ ಸಿಂಧೂರು ಲಕ್ಷ್ಮಣ ಹುಟ್ಟಿ ಬಂದ ವಾಲ್ಮೀಕಿ ಸಮಾಜದೊಳಗ ಏನ್ ಮಾಡಿದ್ದ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕಿನ ತುಳಸಿಗೇರಿ ಹನುಮಪ್ಪಗೆ 12 ವರ್ಷ ಹರಕೆ ಹೊತ್ತ ಹಣದ ಮಗನೇ ವೀರ ಶೀರ ಸಿಂಧೂರು ಲಕ್ಷ್ಮಣ. ಹೌದಪ್ಪ, ಬಯಸಿದ್ದೇನು ಬಯಸಲಾರದೆ ಆಯ್ತು ಅದು. ಅವ್ರವು ಬೈಸಿಳು. ಹೌದು, ನನಗ ಗಂಡಸ ಮಗನು ಕೊಡು. ಹೌದು, ಖರೆ ಎಂತ ಮಗನು ಕೊಡ್ಬೇಕು ಅಂತಪ್ಪನ? ಎಂತಾದ್ರಪ್ಪ? ವೀರ ಸೂರ ಧೀರ ಮಗನು ಕೊಡ್ಬೇಕಂತ ಹೇಳಿ ಶರಗುಡ್ಡ ಬೆಳ್ಕೊಂಡು ಅವಾಗ ಸಿಂಧೂರು ಲಕ್ಷ್ಮಣ ವೀರ ಸೂರಾಗಿ ಹುಟ್ಟಿ ಬಂದ ಇದೇ ಮಹಾರಾಷ್ಟ್ರ ರಾಜ್ಯದೊಳಗೆ ಸಿಂಧೂರು ಗ್ರಾಮದೊಳಗೆ. ಹೌದಪ್ಪ, ಹೌದಾ? ಸೂರಮ್ಮ ದೇವಿ ಏನು ಬೇಡಪ್ಪ? ಸೂರಮ್ಮ ದೇವಿ ಪರಮಾತ್ಮನಲ್ಲಿ 12 ವರ್ಷ ದುಡಿದಾಳೆ. ಹೌದಪ್ಪ, ಯಾರು ಸೂರಮ್ಮ ದೇವಿ? ಭರಮದೇವರ ಸತಿ. ಹೌದು, ಪರಮಾತ್ಮನ ಶರಗನು ಪರಮಾತ್ಮನ ಗದಿಗೆ ತನ್ನ ಶರಗಿಲೆ ವರ್ಷಿ ಸೇವಾ ಮಾಡ. ಹೌದಪ್ಪ, ಹೌದಾ? ಏನು ಬೇಡದಲ್ಲಪ್ಪ ತಾಯಿ? ಅವಾಗ ನನಗೆ ಮಗುನು ಕೊಡುವಂದಾಗ ಆಶೀರ್ವಾದ ಮಾಡಿದ. ನಿನ್ನ ಭಕ್ತಿಗೆ ಮೆಚ್ಚಿನ ಹೋಗಂದ. ಮುಂದೆ ಯಾರು ಹುಟ್ಟಿ ಬಂದ್ರು? ಕಳಿವಿ ನಾರಾಯಣ ಗೌಡನ ಅಳಿಯ ಕಣ್ಣಿ ಕೋಮಲಿ ಹಿರಿಯ ಅಕ್ಕನೇಳ ಮಾಯಕನ ತಮ್ಮ ಶೀಗಿ ಸಿಂಕಾಸುರ ಹೊಡೆದು ಬಾಗಿ ಪದ್ಮನಾಥ ಹೊಡೆದು ಕ್ವಾನೇಶ್ವರ ದೈತನ ಮರ್ದನ್ನ ಮಾಡತಕ್ಕಂಥ ಕ್ವಾನಗನವರು ಕರೆಸಿದ್ದನಿಸ್ಕೊಂಡ ಅವನೇ ಬೀರದೇವರಾಗಿ ಹುಟ್ಟಿ ಬಂದ. ಹೌದಪ್ಪ, ಹೌದು. ಬೆಳಗಾವಿ ಜಿಲ್ಲಾ ಬೈಲು ಹೊಂಗಲ ತಾಲೂಕಿನ ಸಣ್ಣ ಹಳ್ಳಿ ಸಂಗೋಳಿ ಒಳಗೆ ತಂದಿ ಬರಮನ ತಾಯಿ ಕೆಂಚವನ ಒಡಲೊಳಗೆ ಹುಟ್ಟಿ ಬಂದ ಗಂಡು ಗಲಿ ಹಾಲ ಮರದ ಹುಲಿ ಸಂಗೊಳ್ಳಿ ರಾಯಣ್ಣ. ಹೌದಪ್ಪ, ಹೌದಾ? ಹೌದು. ಬಿಟ್ಟೆವು ತಾಯಿ ಕೃಪೆ ಕಟಾಕ್ಷದ ಹುಟ್ಟಿ ಬಂದ ನನ್ನಪ್ಪ ಕುರುಬುರು ಕುಂದಾಗ ಸಂಗೊಳ್ಳಿ ರಾಯಣ್ಣ ಬಯಸಿದಂಗ ಹುಟ್ಟಿ ಬಂದ. ಹೌದು, ಬಯಸಿದಂಗೆ ಆಯ್ತು. ತಂಗಿ ಬಯಸಲಾರದೆ ಪಗಾರ ಬಂದಿರ್ಬೇಕು. ಹೌದಪ್ಪ, ಹೌದು. ಇಲ್ಲಿ ತೆಲಸಂಗದ ಲಕ್ಷ್ಮೀದೇವಿ ಕಮಿಟಿ ಅವರು ಗ್ರಾಮಸ್ಥರು ಎಲ್ಲ ಕೂಡ್ಕೊಂಡು ಕಲ್ಮೇಶನ ಮೇಳ ಈ ಸಲ ಇರ್ಲಿ ಅಂತ ಬೈಸಾರಿಲ್ರಿ. ನಿನಗೆ ಬಯಸಲಾರ್ದ ಭಾಗ್ಯ ಅಂದ್ರೆ ಬಯಸಲಾರ್ದ ಪಗಾರ ಬಂದಿರ್ಬೇಕು ನಿನಗೆ. ಹೌದು, ಅಲ್ಲಿ ಉದಾಹರಣೆ ಹೇಳಕ್ ಬರುವಲ್ಲ ನಿನ್ನ ಮಗಳಿಗೆ. ಹೆಂಗ್ರಿ? ಬಯಸಲಾರ್ದೆ ಬಂದದಂದ್ರ ಸಾವೊಂದೇ. ಯಾರು ಬಯಸಾಗಿಲ್ಲ. ಯಾರು ಬಯಸಾಡ್ಕರೆ ಬಂದೇ ಬಿಡ್ತದೆ. ಅದನ್ನ ಹೇಳವ್ವ, ನನಗ್ ಕುದಿಗೆ ಬಂದಂಗ ಬಂದೈತಿ. ನೀ ಹಾಡೋದ್ ನೋಡಿ, ಬಟ್ಟೆ ಕುಡಿದ್ ನೋಡಿ, ಅಲ್ಲಿ ಹೋಗ್ಯಾಳ ಮತ್ತ ಮಂದ್ಯಾಗ ಏನಂತ ಕುಡ್ಕೋತ. ಅನಾಕಿ ಯಾಕೆ ಕುರ್ಕೋತ ಬರತ್ತಾಳ ಗೊತ್ತಿಲ್ಲ. ಎದಕ್ ಬರತ್ತಪ್ಪನ ತಂಗಿ ಹಂಗ ಕುಣಿದಲ್ಲ, ನಿತ್ತಲ್ಲಿ ಹಾಡು. ಹೌದು, ಜೇವೂರು ಚನ್ನಬಸಪ್ಪ ಗೌಡ ಪಂಚಮ ಸಾಮಾನ್ಯ ಸಮಾಜದಾಗ ಹುಟ್ಟಿ ತಂದೆ ಅಣ್ಣಪ್ಪ ಗೌಡ ತಾಯಿ ರತ್ನವನ ಮಗ ಆಗಿ ಹುಟ್ಟಿ ಬಂದ. ಎಲ್ಲಿ ಕಟ್ಟಿದ ಕಟ್ಟ ಮೇಲೆ ಇಳಿಸ್ಯಾನ. ಹೌದಪ್ಪ, ಹೌದಾ? ನಮ್ಮಂಗ ನಿಮ್ಮಂಗ ಜಿಗಿದಾಡ್ಯಾರೇನ್ರಿ? ಇಲ್ಲ ಇಲ್ಲ ಇಲ್ಲ. ಇದೇ ವೇದಿಕೆ ಮ್ಯಾಗ ನಿಡೋನಿ ಕುಲಕರ್ಣಿ ಅವರು, ಲಮಾನಟ್ಟಿ ತುಕಾರಾಮರು, ಶಿರಡೋನ್ ಗಿರ್ಮಾಲ್ ಮಾಸ್ತರು, ಇಂಗ್ಲೇಶ್ವರಿ ಶ್ರೀಶೈಲ ಹಾಡಿ ಹೋಗ್ಯಾರ. ಹೌದು, ಹೌದು. ಸೊನಿಯಾಳ ಹನುಮಂತ ಗೌಡ ಹಾಡಿ ಹೋಗ್ಯಾನೆ. ಹೌದು, ಕುತ್ತ ಮಂದಿನ ಕೂಗು ಹೊಡಿಸ್ಯಾನ. ನಮ್ಮ ಮೌನ ಬಳಗದವ್ರು ಕಣ್ಣೀರ್ ಹಾಕ್ಯಾನ. ಹೌದು, ಅಂತ ದುಃಖದ ಕತೆ ಹೇಳ್ಯಾನ. ಹೌದು. ಒಮ್ಮೆ ಕುಣದವನಿಗೆ ಮಾಡಿ ಇಲ್ಲ ಈಗ ಬಾಂದ್ರು ಹಿಂಗ್ ಮಾಡಕತ್ಯ ಮುಸ್ ಹೆಂಗ್ರಿ? ಅವನ ಬಳಗ ಮ್ಯಾಗ ಹಾಡ್ತಾಳಪ್ಪ ನಿನ್ನ ಮಗಳು. ಚಲೋ ಬಳಕರೆ ಹಾ, ಯಾಕೋ ಇದ ಸರಿ ಹೆಂಗಾಗೈತಿ ಮ್ಯಾಲ. ಹಾವೇರಿ ಜಿಲ್ಲಾದಾಗ ಹುಟ್ಟಿ ಬಂದ ಸಂತ ಶಿಶುನಾಳ ಶರೀಫ್ ಸಾಹಿಬ. ಏನ್ ಹೇಳ್ರಪ್ಪ ಶರೀಫ್ ಸಾಹೇಬ್ರು? ಅವರು ಗುರು ಗೋವಿಂದ ಭಟ್ರು ಒಮ್ಮೆ ಏನು ಬಂದಿರು ಅಂದ್ರೆ ಅವ್ರ ಮನೆಗೆ ಭಿಕ್ಷಾಕ್ ಬಂದಿರು ಗುರುಗಳು. ಹಾ, ಮನೆ ಮುಂದೆ ನಿಂತು ಭಿಕ್ಷಾಂದಿ ಅಂದ್ರು. ತಾಯಿ ಇಮಾಮ ಸಾಹಿಬ ತಂದಿ ಹಜ್ಜುಮ್ಮ ಒಳಗ ಇರ್ತಕ್ಕಂತ ದವಸ ಧಾನ್ಯಗಳನ್ನ ತಂದ ನೀಡಾಕತ್ತಿದ್ರು. ಈ ಹುಡುಗ ಹೊರಗೆ ಆಡಾಕತ್ತಿದ, ಓಡಿ ಬಂದ. ಹೌದಪ್ಪ, ಏ ತಮ್ಮ, ನಿನ್ನ ಹೆಸರೇನಂತ ಕೇಳಿದ್ರು. ಯಾರು ಕೇಳಿದ್ರು? ಶರೀಫ್ ಕೇಳಿದ. ಶರೀಫ್ ಸಾಹಿಬ್ರನ್ನ ಗುರು ಗೋವಿಂದ ಭಟ್ ಕೇಳಿದ. ಅವ್ರು ಕೇಳ್ರ? ಇನ್ನೂ ಗುರು ಆಗಿಲ್ಲ. ಹೌದು. ಅವಾಗ ಕೇಳಿದ. 5 ವರ್ಷದ ಸಂತ ಶಿಶುನಾಳ ಶರೀಫ್ ಸಾಹಿಬ್ ಹೇಳ್ತಾನೆ. ಏನ್ ಹೇಳಪ್ಪ ಗುರುವಿಗೆ? ಅಜ್ಜ, ಏನ ಈಗಿನ ಅವ್ವ ಅಪ್ಪನ ಹೆಸರು ಹೇಳು, ಏನ ಹಿಂದಕಿನ ಜನ್ಮದ ಅವ್ವ ಅಪ್ಪನ ಹೆಸರು ಹೇಳಿ ಅಂದ. ತಾರೇಟದಾನು 5 ವರ್ಷನವದ ನೋಡ್ರಿ. ನೋಡ್ರಿ, ಮಾತಿನ ಸಾಹಿಬ್ರು ತೂಕೆತ್ತೈತಿ. ಹೌದು. ಈಗಿನ ಅವ್ವ ಅಪ್ಪನ ಹೆಸರು ಹೇಳಂದ್ರು ಹೇಳ್ತೇನೆ. ಹೌದು. ಹಿಂದಕಿನ ಜನ್ಮದ ಅವ್ವ ಅಪ್ಪನ ಹೆಸರಂದು ಹೇಳ್ತಂದಾಗ ಆ ಗುರು ಗೋವಿಂದ
ಇನ್ನೊಂದು ಬಟ್ಟಂದು ಏನು ಸಡ್ಲಾಯ್ತು, ಏನ್ ಸಡ್ಲಾಯ್ತು? ಕೈಯಾಗ ಹಿಡಿದಿದ್ಲ ಪಿರಿಕಿ ಚರಿಗೆ ಜೋಲ್ಗಿ ಜೋಳಿಗೆ ಸಡ್ಲಾಯ್ತು. ಅವಾಗಂದ ನನಗ ದವಸ ಧಾನ್ಯ ಮಾಡಬ್ಯಾಡ್ರಿ, ರೊಕ್ಕ ರೂಪಾಯಿ ಕೊಡ್ಬ್ಯಾಡ್ರಿ, ಬೆಳ್ಳಿ ಬಂಗಾರ ಕೊಡ್ಬ್ಯಾಡ್ರಿ, ಈ ಶಿಶುಮಗನನ್ನು ಕೊಟ್ಟ ದಯಪಾಲಿಸಬೇಕಂತ ಹೇಳಿ ಅಲ್ಲಿ ಏನ್ ಮಾಡೋಣ ಮುತ್ತಪ್ಪನ ಬೈಸಾನ. ಹೌದಪ್ಪ, ಬೈಸಾಗ ಶರೀಫ ಶಿಶು ಮಗ. ಅವನ ಮಾತು ಹೇಳ ಮುತ್ತಪ್ಪನ, ಏನ್ ಹೇಳ್ರಪ್ಪ? ಶಿಶುನಾಳ ಶರೀಫ್ ಸಾಹೇಬ್ರು ತತ್ವದ ಒಂದು ಹಾಡ ಹಾಡ್ಯಾರ. ಎಂತ ಹಾಡ ಹಾಡಿದ್ರು ಶರೀಫ್ ಸಾಹೇಬ್ರು? ಹುಟ್ಟಿದ್ದು ಹೊಲಿಮನಿ, ಹೌದಾ? ಹುಟ್ಟಿದ್ದು ಹೊಲಿಮನಿ, ಬಿಟ್ಟು ಹೊಂಟೆ ಕಾಯಿ ಮನಿ, ಎಷ್ಟಿದ್ದಾರೆ ಅನಿದು ಖಾಲಿ ಮನಿ. ಹೌದಪ್ಪ. ಸಂತೆ ಸೌದಿ ಮನಿ, ಚಿಂತೆ ಕಾಂತಿ ಮನಿ, ಅಂತ ರಂಗದಳು ಆಡು ಮನಿ. ಆಡು ಮನೆಯಪ್ಪ, ಆಡು ಮನೆ. ವಸ್ತಿ ಇರುವ ಮನಿ, ಗಸ್ತಿ ತಿರುಗೋ ಮನಿ, ಹೌದು ಹೌದು. ಶಿಸ್ತಿಲೇ ಇರುವುದು ಶಿವನ ಮನಿ. ಶಿವನ ಮನೆಯಪ್ಪ. 9 ಬಾಗಿಲ ದಾಟಿ, 9 ಬಾಗಿಲ ದಾಟಿ ಹೊಂಟೆದ್ದು ಹೋಗುವಾಗ ಗಂಟಿ ಬಾರಿಸಿದಂಗ ಗಾಳಿ ಮನಿ. ಹೌದಪ್ಪ, ಹೌದಾ? ವಸದಿಯೋಳು ನಮ್ಮ ಶಿಶುನಾಳ ದೀಶನ ಹಸನಾದ ಪದಗಳ ಹಾಡು ಮನಿ. ಹಾಡು ಮನೆಯಪ್ಪ, ಹಾಡು ಮನೆ. ಅದಕ್ಕೆ ನೋಡಿ ಎಂತ ಪದಗಳು ನೋಡ್ರಿ. ಅದಕ್ಕೆ ಇದು ನಾವೆಲ್ಲಾ ಜೀವನದೊಳಗೆ ಎಲ್ಲಾನು ಸುಳ್ಳು ಐತಿ. ಹೌದಪ್ಪ, ಹೌದು. ನಮ್ಮ ಸಂಗಾಟ ಹೆಣ್ಣು ಹೊಣ್ಣು ಮಣ್ಣು ಚಿಣ್ಣು ಯಾರು ಬರುದಿಲ್ಲ, ಬೆಳ್ಳಿ ಬಂಗಾರ ಯಾರು ಬರುದಿಲ್ಲ, ರೊಕ್ಕ ರೂಪಾಯಿ ಬರುದಿಲ್ಲ. ಹೌದು. ಅದಕ್ಕೆ ಏನು ಇಲ್ಲೋ ಜೀವನದೊಳಗ. ಹೌದಪ್ಪ. ತಿಳಿತಮ್ಮ ಮೊದಲ ಅಂತ ತಿಳ್ಕೊಂಡು ಒಂದು ಸಣ್ಣ ಸಾಹಿತ್ಯನ ಹಾಡಿ ನಮ್ಮ ಮಗಳಾಗಿರ್ತಕ್ಕಂಥ ಕಲಬುರಗಿಯ ನಂದಿನಿ ಪ್ರೀತಿ ಮಗಳಿಗೆ ಹೌದು. ಪಾಳೆ ಹೋಗತಿ. ಮುಂದಿನ ಸಂಘದೊಳಗ ನಮ್ಮ ಮಗಳು ಯಥಾ ಪ್ರಕಾರ ಯಾವ ರೀತಿ ಮಾತಾಡ್ತಾಳ ಮಾತಾಡ್ಲಿ, ಮತ್ತೆ ಅದಕ್ಕೆ ನಾವು ವಿಷಯಗಳನ್ನ ಅನುಗುಣವಾಗಿ ಮಾತಾಡ್ತೀವಿ ಅಂತ ಹೇಳಿ ಅದಕ್ಕೆ ಎಲ್ಲರಿಗೆ ನಮಸ್ಕಾರಗಳನ್ನ ಹೇಳಿ ಮಾತಾಡೋ ಮುಂದೆ ಏನೋ ಹೆಚ್ಚಾದ್ರೂ ಕೂಡ ಅದನ್ನ ಹೊಟ್ಟೆಗೆ ಹಾಕಬೇಕಂತ ವಿನಂತಿ.